ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನಸ್ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಮೊದಲನೇದಾಗಿ ನಮ್ಮ ಚಾನಲಲ್ಲಿ 20K ಸಬ್ಸ್ಕ್ರಿಪ್ಷನ್ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ಸೊ 20K ಇದು ಲೈಕ್ ನನಗೆ ಸ್ಟಾರ್ಟಿಂಗ್ ಇದು ತುಂಬ ಯೂಸ್ ಇದೆ ಆ್ಯಕ್ಚುಲಿ. ಸೊ ಫಸ್ಟು 10K ಆಗೋದೇ ದೊಡ್ಡ ಯೂಸ್ ಅಂತ ಅಂದ್ಕೊಂಡಿದ್ದೆ, ಬಟ್ ಈಗ 20K ಆಗಿದೆ. ಸೊ ಎಸ್ಪೆಷಲಿ ಬಿಗ್ ಬಾಸ್ ಸ್ಟಾರ್ಟ್ ಮಾಡಿದಾಗಿಂದ ನೀವು ತೋರಿಸೋಂಥ ಲವ್, ಸಪೋರ್ಟ್, ಹ್ಯಾಟ್ಸ್ ಆಫ್ ಟು ಯು ಗೈಸ್. ಸೊ ತುಂಬ ಥ್ಯಾಂಕ್ ಯು. ಸೊ ಗೈಸ್, ನಾ ಆಕ್ಚುಲಿ ಟಾರ್ಗೆಟ್ ಇಟ್ಕೊಂಡಿದ್ದು ಆಕ್ಚುಲಿ ಈ ಬಿಗ್ ಬಾಸ್ ಮುಗಿಯೋಷ್ಟರಲ್ಲಿ ಒಂದು 50K ಆಗುತ್ತೆ ಅಂತ ಅನ್ಕೊಂಡಿದ್ವಿ. ಬಟ್ ಎನಿವೇಸ್, ಮೋರ್ ಆರ್ ಲೆಸ್ ನನಗೆ ಇದರಲ್ಲೂ ತುಂಬ ಖುಷಿ ಇದೆ. ನನ್ನ 20K ಫ್ಯಾಮಿಲಿ ಆಗಿದ್ದೀರಾ. ಸೊ ದಯವಿಟ್ಟು ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ಅಂದರೆ ಗೈಸ್, ನನ್ನ ರಿಕ್ವೆಸ್ಟ್ ಅಷ್ಟೇ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ. ಸೊ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ. ಸೊ ಫಿನಾಲೆ, ಟಿಕೆಟ್ ಟು ಫಿನಾಲೆ ಒಂದು ಪ್ರೋಮೋ ಬಿಟ್ಟಿದೆ. ಸೊ ಈ ಪ್ರೋಮೋ ರಿವ್ಯೂ ಮಾಡೋಣ ಬನ್ನಿ ಇವಾಗ. ಸೊ ಗೈಸ್, ಈ ಟಿಕೆಟ್ ಟು ಫಿನಾಲಿಯಲ್ಲಿ ನಿನ್ನೆ ಮೊದಲನೇದಾಗಿ ಎಪಿಸೋಡ್ ನೀವು ನೋಡಿರ್ತೀರ ಅಂತ ಅನ್ಕೊಂಡಿದ್ದೀನಿ. ಸೊ ನೋಡಿದ್ರೆ ನಿಮಗೆ ನಿನ್ನೆ ಯಾರ ಆಟ ಇಷ್ಟ ಆಯಿತು, ಆ್ಯಂಡ್ ನಿನ್ನೆ ನಿಮ್ಗೆ ಎಲ್ಲರೂ ಅನ್ನಿಸ್ತಾ ಒಂದು ಕಡೆ ಫೇವರಿಸಮ್ ಅನ್ನೋದು ಆಯ್ತಾ, ಇಲ್ಲ ಅಂತಂದ್ರೆ ಯಾರಾದ್ರೂ ಬ್ಯಾಕ್ ಸ್ಟ್ಯಾಬಿಂಗ್ ಮಾಡಿದ್ರ ಅಂತ ಅನ್ಸುತ್ತಾ, ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಇವತ್ತಿನ ಟಾಸ್ಕ್ ಏನಂತಂದ್ರೆ ಲೈಕ್ 2 ಜಾರ್ಗಳನ್ನ ಇಟ್ಕೊಂಡಿರ್ತಾರೆ. ಸೊ ಒಂದು ಕಡೆ ಬೆಂಡದ ಒಂದು ಸ್ಟಿಕ್ ಕೊಟ್ಟಿರ್ತಾರೆ, ಅದರಲ್ಲಿ ಆಪೋಸಿಟ್ ತಂಡದಲ್ಲಿರೋರ್ದು ಒಂದು ಜಾರಲ್ಲಿರೋ ನೀರನ್ನ ಬೀಳಿಸಬೇಕು ಅಂತ ಹೇಳ್ಬಿಟ್ಟು ಒಂದು ಟಾಸ್ಕ್ ಕೊಡ್ತಾರೆ ಇದರಲ್ಲಿ. ಸೊ ಗೈಸ್, ಇದು ಒಂಥರ ಹೆಂಗಿದೆ ಅಂತಂದ್ರೆ ಒಂಥರ ಸ್ಟಾರ್ ವಾರ್ ತರ ಫೈಟ್ ಅಂತಾನೆ ಹೇಳ್ಬೋದು ಇದು ಆಕ್ಚುಲಿ. ಸೊ ಸ್ಟಾರ್ ವಾರ್ ಜಾಗದಲ್ಲಿ ಅದು ಲೇಸರ್ದು ಇದಿರುತ್ತೆ, ಸ್ವಾಡ್ ಇರುತ್ತೆ. ಇದರಲ್ಲಿ ಜಸ್ಟ್ ನಾರ್ಮಲ್ ಬೆಂಡ್ ಇರುತ್ತೆ ಅಷ್ಟೇ, ಸ್ವಾಡ್ ತರ ಅಂದ್ರೆ ದೊಣ್ಣೆ ಅಂತಾನೆ ಅನ್ಬೋದು ನೀವು ಇದನ್ನ. ಸೊ ಇದ್ರಲ್ಲಿ ಆಕ್ಚುಲಿ ಫಸ್ಟ್ ಪಾರ್ಟಿಸಿಪೆಂಟ್ಸ್ ಆಕ್ಚುಲಿ ರೂಲ್ಸ್ ಹೇಳ್ಬಿಡ್ತೀನಿ ಫಸ್ಟ್. ಸೊ ರೂಲ್ಸ್ ಏನಪ್ಪಾ ಅಂತಂದ್ರೆ, ಇದರಲ್ಲಿ ಯಾರು ಕಮ್ಮಿ ನೀರಿನ ಶೇಖರಣೆ ಮಾಡಿರ್ತಾರೋ ಅವರು ಆಟದಿಂದ ಆಚೆ ಉಳಿತಾರೆ. ಅಂದ್ರೆ ಟಿಕೆಟ್ ಟು ಫೈನಲ್ ಏನಿರುತ್ತೆ ಆ ಆಟದಿಂದನೇ ಆಚೆ ಉಳಿಯೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಇದ್ರಲ್ಲಿ ಬಿಗ್ ಬಾಸ್ ಅವ್ರು ಹೇಳಿರೋದು. ಅಂಡ್ ಇನ್ನೊಂದು ಕಡೆ ಯಾರು ಜಾಸ್ತಿ ಇರುತ್ತೋ ಅವರು ಟಿಕೆಟ್ ಟು ಫೈನಲ್ ರೇಸ್ ಅಲ್ಲಿ ಉಳ್ಕೊಂಡಿರ್ತಾರೆ. ಸೊ ಇದರಲ್ಲಿ ಕಮ್ಮಿ ಇರೋರು ಆಚೆ ಹೋಗ್ತಾರೆ, ಅಂಡ್ ಉಳ್ಕೊಂಡಿರೋರು ಲೈಕ್ ಮುಂದೆ ಹೋಗ್ತಾರೆ ಅಂತಾನೆ ಹೇಳ್ಬೋದು. ಸೊ ಇದರಲ್ಲಿ ಮೊದಲನೇದಾಗಿ ಲೈಕ್ ಇಲ್ಲಿ ಪ್ರೋಮೋದಲ್ಲಿ ಕಾಣಿಸ್ಕೊಂತಾರದು ಏನಪ್ಪಾ ಅಂತಂದ್ರೆ, ಸೊ ಫಸ್ಟ್ ಲೈಕ್ ಇಲ್ಲಿ ಹನುಮಂತು ಹಾಗೂ ಲೈಕ್ ಧನರಾಜ್ ಅವರು ದೋಸ್ತ ವರ್ಸಸ್ ದೋಸ್ತ, ಹುಲಿ ವರ್ಸಸ್ ಜಿಂಕೆ ಅಂತಾನೆ ಹೇಳ್ಬೋದು. ಸೊ ಇವರಿಬ್ಬರ ಮಧ್ಯದಲ್ಲಿ ಒಂದು ಕಾದಾಟ ನಡೀತಾ ಇರುತ್ತೆ. ನಮ್ಮ ಇದರಲ್ಲಿ ಆಕ್ಚುಲಿ ನಂಗೆ ತುಂಬಾ ಇಷ್ಟ ಆಗೋದು ಹನುಮಂತು ಆಗಿ ಇಲ್ಲ ಧನರಾಜ್ ಆಗಿರ್ಲಿ, ಒಂದು ಟಾಸ್ಕ್ ಅಂತ ಬಂದಾಗ ತುಂಬಾ ಎಂಟರ್ಟೈನ್ಮೆಂಟ್, ತುಂಬಾ ಎಂಜಾಯ್ ಮಾಡ್ಕೊಂಡು ಟಾಸ್ಕ್ ಆಡ್ತಾರೆ ಗೊತ್ತಾ. ಇದರಲ್ಲಿ ಬೇರೆ ಯಾರಿಗೂ ಕೂಡ ಇದನ್ನ ಬರಲ್ಲ. ನೀವೇ ನೋಡಿ, ಅಲ್ಲಿರೋ ಸ್ಪರ್ಧಿಗಳು ಕೂಡ ನಿನ್ನೆ ಒಂದು ಟಾಸ್ಕ್ ಅಲ್ಲಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ರು. ಅವ್ರು ಬಾಲ್ ಬೀಳ್ತಾ ಇರ್ಬೇಕಾದ್ರೆ ಈ ಬಾಲ್ ನಂದು ಬಿಡು ಮಗ, ಏ ಬಾಲ್ ದೋಸ್ತ ನಂದಿದು. ಆಕ್ಚುಲಿ ನಿನ್ನೆ ನೀವು ಅಬ್ಸರ್ವ್ ಮಾಡಿದ್ರೆ ಏನ್ ಗೊತ್ತಾ, ಅಲ್ಲಿ ಎಂಜಾಯ್ ಮಾಡ್ತಿದ್ ಮೇನ್ ರೀಸನ್ ಹನುಮಂತ ಒಬ್ಬರೇ ಎಂಜಾಯ್ ಮಾಡ್ತಿದ್ದು, ನ್ಯಾಚುರಲ್ ನನಗೆ ಅನ್ಸಿದ್ದು. ಬಟ್ ಇನ್ನು ಮಿಕ್ಕಿದವರೆಲ್ಲ ಏನಂತಂದ್ರೆ, ನಾನು ಹೆಂಗೆ ಗೆತ್ಕೊಂಡು ಒಳಗಡೆ ಹೋದ್ರು ಕೂಡ ಅವ್ರು ನನ್ನ ಆಚೆ ಕಳಿಸ್ತಾರೆ. ಯಾಕಂದ್ರೆ ಒಂದು ಒಮ್ಮತ ಇರುತ್ತೆ. ಸೊ ಒಂದು ಸಿಂಡಿಕೇಟ್ ಮಾಡ್ಕೊಂಡು, ಸಿಂಡಿಕೇಟ್ ಅಲ್ಲಿ ಯಾರು ಮಾತು ಒಂದು ಆಚೆ ಬರುತ್ತೋ ಆ ವರ್ಡಿ ಅವ್ರು ಮಾತ್ರ ಮತ್ತೆ ರಿಟರ್ನ್ ಬಂದ್ಬಿಟ್ಟು ಗೇಮ್ ಆಡ್ಬೇಕಾಗಿರುತ್ತೆ. ಸೊ ಇದನ್ನ ತಲೆಯಲ್ಲಿ ಹಿಡ್ಕೊಂಡು ಯಾರು ಕೂಡ ಅಷ್ಟು ಗೆಲ್ಲುವ ಪ್ರಯತ್ನನೇ ಮಾಡಿಲ್ಲ, ಎಕ್ಸೆಪ್ಟ್ ಮೋಕ್ಷಿತ್ ಅವರು ಒಂದ್ ಸ್ವಲ್ಪ ನೆನ್ನೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ತಲೆ ಉಪಯೋಗಿಸಿ ಮಾಡಿದ್ರು ಅಂತಾನೆ ಹೇಳ್ಬೋದು. ಬಟ್ ನೋಡೋಣ ಇವತ್ತು ಏನಾಗುತ್ತೆ ಅಂತ ಗೊತ್ತಿಲ್ಲ ಗುರು, ಇನ್ನೂ ಎಪಿಸೋಡ್ಗಳು ಕಂಟಿನ್ಯೂ ಆಗುತ್ತೆ. ಅಂಡ್ ಬ್ಯಾಕ್ ಟು ಲೈಕ್ ಪ್ರೋಮೋ. ಸೊ ಈ ಪ್ರೋಮೋದಲ್ಲಿ ಇನ್ನೊಂದು ಕಡೆ ಕಾಣಿಸ್ತಾ ಇರೋದೇನಂದ್ರೆ, ಒಂದು ಲೈಕ್ ಭವ್ಯ ಗೌಡ ಅವರು ಹಾಗೂ ಮತ್ತೆ ಗೌತಮಿ ಅವರು ಇಬ್ರು ಕೂಡ ಕಿತ್ತಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು. ಅಂಡ್ ಇನ್ನೊಂದು ಕಡೆ ಚೈತ್ರ ಕುಂದಾಪುರ ಅವರು ಮತ್ತೆ ಮೋಕ್ಷಿತ ಅವರು. ಸೊ ಇಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಕಾದ್ ನೋಡ್ಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ಕಾದಾಟ ಆಗ್ತಾ ಇರೋದು ಯಾರ್ದು ಅಂತಂದ್ರೆ, ತ್ರಿವಿಕ್ರಮ್ ವರ್ಸಸ್ ಉಗ್ರಂ ಮಂಜು ಅವ್ರ ಮಧ್ಯೆ ಕಾದಾಟ ಆಗ್ತದೆ. ಏನಂದ್ರೆ ಉಗ್ರಂ ಮಂಜು ಅವರು ಅವ್ರ ತಲೆಗೆ ಹೊಡಿತಾ ಇದಾರೆ ಬೆಂಡಲ್ಲಿ. ಸೊ ತಲೆಗೆಲ್ಲ ಹೊಡೆಯೋಗಿಲ್ಲ ಅಂತ ರೂಲ್ಸ್ ಇರುತ್ತೆ. ಸೊ ನಾನು ಹೊಡಿತೀನಿ ಬೇಕಾದ್ರೆ ನೀವು ಈ ತರ ಮಾಡೋದು ನಾನು ಹೊಡಿಬಲ್ಲೆ ಅಂತ ಕೂಡ ಹೇಳ್ತಾ ಇದ್ರೆ ಇಲ್ಲಿ ತ್ರಿವಿಕ್ರಮ್. ಇಲ್ಲ ಆಕ್ಚುಲಿ ಗೈಸ್ ಏನು ಇಲ್ಲ, ಜಸ್ಟ್ ಟಾಸ್ಕ್ ಮಾಸ್ಟರ್ ವರ್ಸಸ್ ಗ್ರೇ ಏರಿಯಾ ಕಿಂಗ್. ಸೊ ಗೈಸ್, ನಿಮ್ಗೆ ಏನ್ ಅನ್ಸುತ್ತೆ, ಟಾಸ್ಕ್ ಮಾಸ್ಟರ ಇಲ್ಲ ಗ್ರೇ ಏರಿಯಾ ಕಿಂಗ್? ಕಮೆಂಟ್ ಮಾಡಿ ತಿಳಿಸಿ ಯಾರು ಗೆಲ್ತಾರೆ ಈ ಪದ್ಯದಲ್ಲಿ ಅಂತ. ಅಂಡ್ ರೋಚಕವಾಗಿದೆ ಗೈಸ್, ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ಎಪಿಸೋಡ್ಗಳನ್ನ ನೋಡೋದಕ್ಕೆ. ಯಾಕಂದ್ರೆ ಈ ನಿನ್ನೆಯಿಂದನೂ ಕೂಡ ಸಕ್ಕದಾಗಿ ಒಂದರ ಎಂಟರ್ಟೈನ್ಮೆಂಟ್ ಒಂದ್ ಕಡೆ ಆದ್ರೆ, ಇನ್ನೊಂದು ಫಿನಾಲೆ, ಟಾಸ್ಕ್ ಟು ಫಿನಾಲೆ. ಸೊ ಇದೊಂದ್ ಕಡೆ ನಡೀತಾ ಇದೆ. ಸೊ ಸಖತ್ ಮಜವಾಗಿದೆ. ಅಂಡ್ ನಿನ್ನೆ ಎಪಿಸೋಡ್ ಅಲ್ಲಿ ಆಕ್ಚುಲಿ ಭವ್ಯಗೌಡ ಅವರು ಹನುಮಂತ ಅವ್ರಿಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾರೆ, ಅಂದ್ರೆ ಹೊಡಿತಾರೆ ಅವರು ಬ್ಯಾಸ್ಕೆಟ್ ಕಿತ್ಕೊಳಕ್ ಬಂದಾಗ. ಅದಾದ್ಮೇಲೆ ಬಂದು ಅವರು ಕೂಡ ಕಾಲಿಗೆ ಬಿದ್ದು ಸಾರಿ ಕೇಳ್ತಾರೆ. ಆಕ್ಚುಲಿ ಆ ಟೈಮಲ್ಲಿ ಹೊಡಿಬಾರ್ದಿತ್ತು ಭವ್ಯ ಅವರು. ಸೊ ನಮಗೂ ಆಕ್ಚುಲಿ ಗೇಮ್ ಅಂತ ಬಂದಾಗ ಗೇಮ್ ತರ ನೋಡ್ಬೇಕಾದ್ರೆ ಆ ಮೂಮೆಂಟ್ ನಾನು ಇನ್ನೂ ನೆನಪಿದೆ. ಅವ್ರು ಆಕ್ಚುಲಿ ಸ್ವಲ್ಪ ಹುಡುಗಿರ್ ತರನೇ ಥಿಂಕ್ ಮಾಡಿದ್ರು. ಆಕ್ಚುಲಿ ಹಿಂಗೆ ಹುಡುಗಿರ್ ಏನೋ ಮಾಡಕ್ ಹೋದಾಗ ಹೊಡಿಯೋ ತರ ಹೋದ್ರು ಆಕ್ಚುಲಿ. ಬಟ್ ಸೀರಿಯಸ್ ಆಗಿ ಹೊಡಿಯಕ್ ಹೋಗಿಲ್ಲ. ಬಟ್ ಅದಾದ್ಮೇಲೆ ಒಂದ್ ಮಾತು ಹೇಳ್ತಾರೆ, ನಾನು ಬಟ್ಟೆ ಹೇಳಿದ್ರು ಅಂತ, ಅದು ಸುಳ್ಳು ಹೇಳ್ತಾರೆ. ಆಕ್ಚುಲಿ ನನ್ಗೆ ಅಲ್ಲಿ ನಗು ಬಂದ್ಬಿಡ್ತಾರೆ. ಆಕ್ಚುಲಿ ಬ್ಯಾಸ್ಕೆಟ್ ಕಿತ್ಕೊಂಡು ಎಲ್ಲ ಚೆಲ್ಲಾಡ್ಬಿಟ್ರಲ್ಲ ಅಂದ್ಬಿಟ್ಟು ಅವ್ರು ಭವ್ಯಗೌಡ ಅವರು ಕೋಪದಲ್ಲಿ ಹೊಡೆದ್ಬಿಟ್ರು. ಅದಾದ್ಮೇಲೆ ಒಂದು ಅವ್ರಿಗೆ ಏನ್ ಅನ್ಸ್ತೋ ಏನೋ ಬಂದು ಅವ್ರು ಕೂತಿರ್ತಾರೆ ಹನುಮಂತವ್ರು ಮತ್ತೆ ಧನರಾಜ್ ಅವರು ಬಂದು ಕಾಲಿಗೆ ಬೀಳ್ತಾರೆ. ಬಟ್ ಸ್ಟಿಲ್ ಸಾರಿ ಕೇಳಿದ್ದು ಓಕೆ, ಅಕ್ಸೆಪ್ಟಬಲ್. ಬಟ್ ಹೊಡೆಯೋಕ್ಕಿಂತ ಮುಂಚೆ 1000 ಸತಿ ಯೋಚನೆ ಮಾಡ್ಬೇಕಾಗಿರುತ್ತೆ. ಯಾಕಂತಂದ್ರೆ ತುಂಬಾ ಜನ ನೋಡ್ತಾ ಇರ್ತಾರೆ. ಸೊ ಇವರು ಏನ್ ಗೇಮ್ ಆಡ್ತಾ ಇರ್ತಾರೆ, ಟಾಸ್ಕ್ ವಿನ್ ಅಂತಾನೆ ಹೇಳ್ಕೊಂಡ್ ಬಂದಿರೋದು ಎಲ್ಲರೂ. ಸೊ ಈ ಟಾಸ್ಕ್ ಆಡ್ಬೇಕಾದ್ರೆ ಈ ತರ ಎಲ್ಲ ಲಾಸ್ಟ್ ಈಗ ಪಿಲ್ಲೋ ಟಾಸ್ಕ್ ಅಲ್ಲೂ ಮೋಸ ಆಗಿತ್ತು ಅಂತ ಗೊತ್ತು ತುಂಬಾ ಜನಕ್ಕೂ. ಸೊ ಇವರೇ ಮೋಸ
ಮಾಡಿದ್ರು ಅಂತೆಲ್ಲ ಹೇಳಿದ್ರು. ಅಂಡ್ ಇವತ್ತಿನ ದಿವಸ ಕೂಡ ಈ ತರ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದು ಸರಿಯಲ್ಲ ಅಂತ ನಮ್ಗೆ ಅನ್ಸುತ್ತೆ. ನಿಮ್ಗೆ ಅನ್ಸುತ್ತೆ? ಅದೇ ಅದು ಹನುಮಂತ ರೈಸ್ ಮಾಡ್ಬೋದಾಯ್ತು ಜಾಸ್ತಿ, ಬಟ್ ನಮ್ಮ ಹನುಮಂತ ಒಳ್ಳೆ ಗುಣ ಅದೇ ನೋಡಿ, ನಮ್ಮ ಹನುಮಂತ ಒಳ್ಳೆ ಗುಣ ಏನಪ್ಪಾ ಅಂತಂದ್ರೆ ಯಾವುದನ್ನು ಸೀರಿಯಸ್ ಆಗಿ ತಗೊಳಲ್ಲ. ಜಸ್ಟ್ ಬಂತಾ ಇರ್ಲಿ ಬಿಡು ಹುಲಿ ನೋಡೋಣ ನೆಕ್ಸ್ಟ್ ಅಂತ. ಸುದೀಪ್ ಸರ್ ಹೇಳಿದ್ದೀನಿ ಅವ್ರು ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತಂದ್ರೆ ನೀವು ಯೋಚನೆ ಮಾಡಿ ಆ ಮನುಷ್ಯನ ಕಾಮ್ನೆಸ್ ಎಷ್ಟಿದೆ ಅಂತ. ಒಟ್ನಲ್ಲಿ ಗೈಸ್ ನೆನ್ನೆ ಎಪಿಸೋಡ್ನ ಕಂಪ್ಲೀಟ್ ಆಗಿ ಇನ್ನೊಂದು ವಿಡಿಯೋದಲ್ಲಿ ರಿವ್ಯೂ ಮಾಡಿ ಬಿಡ್ತೀವಿ. ಸೊ ಇದು ಏನು ಅನಿಸ್ತು, ಈ ಪ್ರೊಮೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈ ಸತಿ ಯಾರು ಟಿಕೆಟ್ ಟು ಫಿನಾಲಿ ಗೆದ್ಕೊಳ್ಬಹುದು ನಿಮ್ಗೇನು ಅನ್ಸುತ್ತೆ? ಇಷ್ಟು ಜನದಲ್ಲಿ ಪೈಪೋಟಿ ಇದೆ ಗುರು. ನೀವು ಲಾಸ್ಟ್ ಸೀಸನ್ ತೊಗೊಂಡ್ರೆ ನಿಮಗೆ ಗೊತ್ತಿರೋ ಹಾಗೆ ಇದೇ ಥರನೇ ಟಿಕೆಟ್ ಟು ಫಿನಾಲಿ ಅಂತ ಆಪರ್ಚುನಿಟಿ ಇತ್ತು. ಆ್ಯಂಡ್ ಇದರಲ್ಲಿ ವಿನಯ್ ಹಾಗೂ ಕಾರ್ತಿಕ್ ಅವ್ರನ್ನ ಇಬ್ಬರೂ ಕೂಡ ಆಚೆ ಇಟ್ಟಿದ್ರು. ನನಗೇನು ಅನ್ನಿಸ್ತಾ ಇದೆ ಅಂತಂದರೆ ಇದರಲ್ಲಿ ಯಾರು ಒಂದು ತಂಡ ಗೆಲ್ತಾರೋ, ಇನ್ ಕೇಸ್ ಏನಾದರೂ ಸ್ಟ್ರಾಂಗ್ ಕಂಟೆಂಡರ್ ಇತ್ತು ಅಂತಂದರೆ ಯಾರೋ ಒಬ್ರು ಇಲ್ಲ ಇಬ್ಬರನ್ನ ಆಚೆ ಇಡೋ ಚಾನ್ಸಸ್ ಜಾಸ್ತಿ ಇದೆ. ಆ್ಯಂಡ್ ಲಾಸ್ಟ್ ಟೈಮು ಸಂಗೀತ ಶೃಂಗೇರಿ ಅವರು ಗೆದ್ದಿದ್ರು ಟಿಕೆಟ್ ಟು ಫಿನಾಲಿ ವಾರದಲ್ಲಿ, ಲೈಕ್ ಆ ವಾರದ 2 ವೀಕ್ಸ್ ಬ್ಯಾಕು. ಈ ಸತಿ ಯಾರು ಗೆಲ್ಲಬಹುದು ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಇದಾಗಿತ್ತು ಮೊದಲೇ ಪ್ರೊಮೋ ರಿವ್ಯೂ. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್, ನಮ್ಮ ಚಾನಲ್ 20,000 ಸಬ್ಸ್ಕ್ರಿಪ್ಷನ್ ಕಂಪ್ಲೀಟ್ ಆಗಿರೋದಕ್ಕೆ. ಆ್ಯಂಡ್ ಇನ್ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಹೀಗೆ ಸದಾಕಾಲ ಇರಲಿ ಅಂತ ಕೇಳ್ಕೊಂತ ಸಿಗೋಣ ಗೈಸ್ ಮುಂದಿನ ನೋಡೋದಲ್ಲಿ. ಅಲ್ಲಿ ತನಕ ಬಾಯ್.